ಸೊ ಇವಾಗ ನಾನು ಹಿಮಂತು ಇಲ್ಲಿಂದ ಬಿಡ್ತಾಯಿದ್ದೀವಿ. ಫುಲ್ ಪ್ಯಾಕಿಂಗ್ ಎಲ್ಲ ಆಯಿತು. ಸೊ ಇದು ನನ್ನ ಫ್ರೆಂಡ್ ಮನೆ. ನನ್ನ ಮನೆ ಇರೋದು ಆ ಕಡೆ. ಸೊ ಡೇ 1 ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗೋ ಪ್ಲ್ಯಾನ್ ಇದೆ ಇವಾಗ, ಹೈದ್ರಾಬಾದು. ಸೊ 600 ಕಿಲೋಮೀಟರ್ಸ್ ಇದೆ. ಟೈಮ್ ಬಂದಲ್ಲಿ 1 o'clockವರೆಗೂ ತೋರಿಸ್ತಾ ಇದೆ. ಸೊ ನಾವು ಓಡಿಸೋ ಸ್ಪೀಡ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೆಲ್ಲ ಬ್ರೇಕ್ ತೊಗೊಂಡು ಓಡಿಸೋ ಸ್ಪೀಡ್ ಮೇಲೇ ಡಿಪೆಂಡ್ ಆಗುತ್ತೆ. ಆಮೇಲೆ ಗಾಡಿ ಹೆವಿ ಲೋಡ್ ಇದೆ. ಸೊ ನೋಡಬೇಕು ಫಸ್ಟು. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಇದರಿಂದ ರೈಡ್ ಸ್ಟಾರ್ಟ್ ಮಾಡಾದ್ಮೇಲೆ ನೋಡೋಣ. ಹಿಮಂತ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯೇನೋ? ಹಿಮಂತ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ? ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಇವಾಗ ಕರೆಕ್ಟಾಗಿ ಟೈಮ್ ಬಂದು 12 ಗಂಟೆ. ನನ್ನ ತಮ್ಮ, ನನ್ನ ಫ್ರೆಂಡ್ ಹಿಮಂತು. ಜೈ ಬಜರಂಗ್ ಬಲಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಹೈದ್ರಾಬಾದು, ಜಸ್ಟ್ ಮೇನ್ ರೋಡ್ ಹೋಗೋವರೆಗೂ ಫುಲ್ ಲಗೇಜ್ ಅಂತೂ ಹೆವಿ ಇದೆ. ನೋಡೋಣ. ಸೊ ನಮ್ಮಮ್ಮಗೆ ಬಾಯ್ ಹೇಳ್ಬಿಟ್ಟು ಇನ್ನು ಫ್ಯೂಲ್ ಹಾಕ್ಸ್ಕೊಂಡ್ಮೇಲೆ ನಮ್ಮೂರು ದೇವಸ್ಥಾನ. ಯಾಕೆ ಹಿಮಂತ ಸ್ವಲ್ಪ ಮುಂದೆ ಡೌನ್ ಮಾಡಿಬಿಟ್ಟು ಆಮೇಲೆ ಎತ್ತು, ಆಮೇಲೆ ಇನ್ನು ಫುಲ್ ಬೈಕ್ ಕಾಣಿಸುತ್ತೆ. ಸೊ ಹೈದ್ರಾಬಾದ್ ರೀಚ್ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ 1 ಗಂಟೆ ಆಗುತ್ತೆ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ ಬಿಟ್ಟು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ಕ್ಲೀನಾಗಿ ಬ್ಲೋ ಎಲ್ಲ ನೋಡಿಬಿಟ್ಟು ನಂದು ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು. ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಕ್ಲೀನಾಗಿ ಇಲ್ಲಿಂದ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಸೊ ಹೋಪ್ ಎಲ್ಲ ಕರೆಕ್ಟಾಗಿದೆ ಅಂದ್ಕೊತೀನಿ. ಸೊ ಚೈನ್ ಕ್ಲೀನಿಂಗ್ ಟೈಮ್. ಇದೇ ನಾವು ಫ್ರೆಶ್ ಅಪ್ ಆಗಿದ್ದ ಜಾಗ. ಸೊ ಬೈಕು ಎಲ್ಲ ರೆಡಿ ಆಯಿತು. ಚೈನ್ ಸ್ಪ್ರೇ, ಚೈನ್ ಲೂಪ್. ಇಂದಿನ ನಮ್ಮ ಪ್ರಯಾಣ ಡೇ 2 ಹೈದ್ರಾಬಾದ್ ಕಡೆಗೆ ಆದಷ್ಟು ಒಂದು ಎಷ್ಟು ಕಿಲೋಮೀಟ್ರು? 350 ಕಿಲೋಮೀಟ್ರ್. 350 ಕಿಲೋಮೀಟ್ರು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದು. ಅದೆಲ್ಲಿದೆ ಅಂತ ಪ್ಲೇಸ್ ಗೊತ್ತಾನೆ ಸರ್? ಊಟಿ.
ಸೊ ಈಗ ಕರೆಕ್ಟಾಗಿ ಟೈಮ್ ಬಂದು 8-9. ಸೊ ನೈಟ್ ಬಂದು ಮಲ್ಕೊಂಡಿದ್ದು ಬಂದು 10 o'clock ಅನಿಸುತ್ತೆ. ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ಪರ್ಮಿಷನ್ ಕೇಳಿ ಮಲಗಿದ್ವಿ. ಗೂಟಿ ಅಂತ. ಇವಾಗ ಹೈದ್ರಾಬಾದ್ಗೆ 300 kilometers ಏನೋ 350 ಇರುತ್ತೆ. ಇವತ್ತು ಕವರ್ ಮಾಡಿ ಎಷ್ಟು ಕವರ್ ಮಾಡೋಣ ಅಂತಿದ್ದೀವಿ ಇವತ್ತು? ಎಷ್ಟು? 500 kilometers ಕವರ್ ಮಾಡೋಣ ಅಂತಿದ್ದೀವಿ. ಸೊ ಇಲ್ಲಿದೆ ನನ್ನ ಶ್ಯಾಡೋ. ಸೊ ಇಲ್ಲಿಂದ ಬಿಟ್ಟರೆ ಇವಾಗ ಡೈರೆಕ್ಟು ಹೈದ್ರಾಬಾದ್ ಕ್ರಾಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ನೋಡೋಣ. ಸೆಂಟ್ರ್ ಸ್ಟ್ಯಾಂಡ್ ಹಾಕೋದು ಒಂದು ಯಪ್ಪ. ಸೈಡ್ ಸ್ಟ್ಯಾಂಡೇ ಫುಲ್ ಈ ಕಡೆ ಬರ್ತಾಯಿದೆ. ಹೆವಿ ಕೋಲ್ಡ್ ಇದೆ. ಸೊ ವಾಯ್ಸಲ್ಲಿ ಹೆವಿ ಬ್ರೀದಿಂಗು ಕೇಳಿಸ್ತಾ ಇರ್ಬೋದು ನಿಮಗೆ. ಆನಲ್ಲೇ ಇದೆ. ಜೈ ಬಜರಂಗಬಲಿ. ಜೈ ಬಜರಂಗಬಲಿ. ಸೊ ಗೂಟಿ ಜಾಗ ಬಿಡ್ತಾ ಇದ್ದೀವಿ. ಲಾಸ್ಟ್ ನೈಟ್ ಇಲ್ಲೇ ನಾವು ಸ್ಟೇ ಆಗಿದ್ದು. ಸೊ ಫ್ರೆಂಡ್ ಇಮ್ಮಂತ ಅವನ ಹತ್ರ ಟೆಂಟ್ ಇದೆ. ಸೊ ಏನೋ 500 kilometers ಕವರ್ ಮಾಡಿಬಿಟ್ಟು ನಾನು ಸ್ಲೋ ಆಗೋಗು. ಒಂದು ಸ್ವಲ್ಪ ದೂರ ಸ್ಲೋ ಆಗೋಗು. ಗಾಡಿನ ಬೆಳಗ್ಗೆ ಯಾವಾಗಲೂ ಸ್ಟಾರ್ಟ್ ಮಾಡಿದಾಗೂ ಸರಿ ನೀವು ಅಟ್ಲೀಸ್ಟ್ ಒಂದು 3 kilometers ಸ್ಲೋ ಆಗಿ ಓಡಿಸಿ. ಎಕ್ಸಿಲೇಟ್ರು ಮತ್ತು ಹೆವಿ ರ್ಯಾಶಾಗಿ ಒಂದೇ ಕಿತ ಓಡಿಸ್ಬೇಡಿ. ಸೊ ಆದಷ್ಟು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಸ್ಲೋ ಆಗಿ ಹೋಗಿ. ಅದಾದಮೇಲೆ ಒಂದು ಸ್ವಲ್ಪ ಇಂಜನ್ ವಾರ್ಮಪ್ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಣ್ಣ ಫುಲ್ ಟ್ಯಾಂಕ್ ಚೈನ. ಹಾಂ 11 ರೂಪಾಯಿಲನಾ? వీటికి 11 రూపాయలు తేడా. మాకు ఓ
ಕವರ್ ಮಾಡಿದ್ದೀವಿ ಅಂತ ಒಂದು 620 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಹೋಗ್ತಾ ಅದೊಂದು ಹೋಟ್ಲಲ್ಲಿ ಅಲ್ಲಿಂದ ತಿಂದ್ಕೊಂಡು ಆರಾಮಾಗಿ ಒಂದು 1 ಅವರ್ ಇರ್ತೀವಿ, 1 ಅವರ್ ಇರ್ತೀವ. 45 ಮಿನಿಟ್ಸ್ ತಿಂದ್ಬಿಟ್ಟು ರೆಸ್ಟ್ ತೊಗೊಂಡು ಜೂಟು ನೆಕ್ಸ್ಟ್ ಎಲ್ಲಿಗೋ ಪ್ಲೇಸು ನಾಗ್ಪುರ್ ರೋಡ್ ತಾನೆ. ನಾಗ್ಪುರ್ ಟು ನೆಕ್ಸ್ಟು ಡೆಲ್ಲಿ. ಸೊ ಇವಾಗ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ ಇಲ್ಲಿಂದ ಬಿಟ್ಟರೆ ಡೈರೆಕ್ಟ್ ರೂಟ್ ನಾಗ್ಪುರ್. ಇಲ್ಲ ಆನಲ್ಲ ಇದೆ. ಇಲ್ಲಿ ಯಾವಾಗೂ ಕ್ಯಾಮ್ರಾ ಆನ್ ಮಾಡ್ಕೊಂಡಿರಿ, ಯಾಕಂದರೆ ತುಂಬ ಆ್ಯಕ್ಸಿಡೆಂಟ್ಸು ಮೇಲ್ಮೇಲೆ ಬರ್ತಾರೆ. ಪ್ರೂಫ್ ತೋರ್ಸೋಕೆ ಇರಲೇಬೇಕಾಗುತ್ತೆ. ಇವಂತೂ ನನಗೆ ಅದೇ ಹೇಳಿದ್ದು. ಸೊ ಫಸ್ಟು ಕ್ಯಾಮ್ರಾ ಈ ಥರ ಎಲ್ಲ ಬೇರೆ ಸಿಟಿಗೆ ಹೋದಾಗ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ತಪ್ಪು ನಿಮ್ದಲ್ವ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಸ್ಲೋಗಿ ಓಡಿಸಿ. ಯಾಕಂದರೆ ಇಲ್ಲೆಲ್ಲ ಸ್ಪೀಡಾಗಿ ನನ್ನ ಹತ್ರ BMW ಕಾರಿತ್ತು. ಸೊ ಪೆಂಚರ್ ಆಗಿಬಿಟ್ಟಿತ್ತು. ಪೆಂಚರ್ ಹಾಕ್ಸೋಕ್ಕೆ ಕಾಸಿರಲಿಲ್ಲ, ಅದಕ್ಕೆ ತಾನೇ ನಾನು ಜಿಕ್ಸರಲ್ಲಿ ಬಂದಿದ್ದು. ನಿನ್ನ ಹತ್ರ ಬೆಂಜಿತ್ತಲ್ಲ, ಏನಾಯ್ತು? ಸೊ ನಿನ್ನ ಡ್ರೈವರ್ಗೇನಲ್ಲಿ ಒಳ್ಳೆ ಟೈಮ್ಗೆ ಎತ್ಕೊಂಡೋಗ್ಬಿಟ್ಟವನ್ಲೇ, ಹೇಳ್ಬೇಡ್ದ ನಾನು ಬರ್ತಾಯಿದ್ದೀನಿ ಅಂತ. ಸರಿ ಬಿಡು, ಪಂಚರ್ ಹಾಕೋ ಕಾಸೊಂದು 100 ರೂಪಾಯಿ ಕಳಿಸು ಗೂಗಲ್ ಪೇಯಲ್ಲಿ. ಈ ಥರ ಟೈಮ್ ಪಾಸ್. 4 ಬಿಲ್ಡಿಂಗು ನಮ್ಮ ಫ್ರೆಂಡಿದೆ, 2 ಬಿಲ್ಡಿಂಗ್ ನಂದೆ. ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಕಾರುಗಳೆಲ್ಲ ನಂದೆ. ಇಷ್ಟ ಬಂದಿದ್ದ ಕಡೆ ಹೋಗ, ನೀನು ಅಮ್ಮಗೆ ಹೇಳು. ಆಫ್ ಏನೋ ಇದು ಫುಲ್ಲು ಸಿಲಿಕಾನ್ ಹಬ್ಬಕ್ಕೆ ಬಂದುಬಿಟ್ಟಿದ್ದೀವಿ ಅನಿಸುತ್ತೆ, ಬ್ಯಾಂಗ್ಳೂರು ಥರ. ಹೈದ್ರಾಬಾದ್ ಅಲ್ಲ, ನನ್ನ ಫ್ರೆಂಡ್ ಒಬ್ಬ ಹೈದ್ರಾಬಾದಿಂದ ಇದ್ದಾನೆ. ಹೈದ್ರಾಬಾದಲ್ಲೇ ಅವನು ಓದಿದ್ದು. ಟ್ರಕ್ಗಳನ್ನಂತ ತೋಲ್ತಾ ಹೊಂಟಿರ್ತಾನೆ. ಇಡ ಜಿಂಕೆ ನೀವು దగ్గర ఆపినానరా. జింకే ZYKA ಬಾ ನೀನಲ್ಲಿ. ಹಾಂ ಕರೆಕ್ಟ್. ಕರೆಕ್ಟ್. ಏನೋ ಯಾರೋ ಹೇಳ್ದಂಗೆ ಆಯ್ತಪ್ಪ, ಬಿಡು ಇರಲಿ ಬಿಡು, ಬಾ. ಸೊ ಇವಾಗ ZYKಯಲ್ಲಿ ನಿಲ್ಲಿಸಿದ್ವಿ ಗಾಡಿನ. ಸೊ ಟೀ ಕಾಫಿ ಎಲ್ಲ ಕುಡಿದಿದ್ದೀವಿ. ಸೊ ಏನೂ ಬಿಟ್ಟಿಲ್ಲ. ಓಕೆ, ಸೊ ಮಿನಿಮಮ್ ಒಂದು 20 ಮಿನಿಟ್ಸಿಂದ 30 ಮಿನಿಟ್ಸ್ವರೆಗೂ ನಿಲ್ಲಿಸಿದ್ವಿ. ಏನು 30 ಮಿನಿಟ್ಸ್ ನಿಲ್ಲಿಸಿದ್ವೇನೋ ಗಾಡಿನ? 30 ಮಿನಿಟ್ಸ್ ನಿಲ್ಲಿಸಿದ್ವಾ? 30 ಮಿನಿಟ್ಸ್ ನಿಲ್ಲಿಸಿದ್ವಾ ಇಲ್ಲಿ? ಸೊ 30 ಮಿನಿಟ್ಸ್ ನಿಲ್ಲಿಸಿದ್ದೀವಿ. ಸೊ ಎಲ್ಲ ಹೆಲ್ಪ್ ಮಾಡಿದೆ ತುಂಬ, ರೂಮ್ ಹುಡ್ಕೋಕ್ಕೆಲ್ಲ. ಸೊ ಇಲ್ಲಿಂದ ಬಿಟ್ಟರೆ ಡೈರೆಕ್ಟ್ ಎಲ್ಗೋ ಇವಾಗ ನಿಜಾಮಾಬಾದ್ಗೆ ಹೋಗ್ತಾಯಿದ್ದೀವಿ. ನಿಜಾಮಾಬಾದಲ್ಲಿ ರೂಮ್ ಇರುತ್ತೆ. ರೂಮಲ್ಲಿ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ನಾಗ್ಪುರ್ಗೆ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇದು ಕಟ್ಟಿದ್ದೀನಲ್ಲ ಒಬ್ಬೊಬ್ಬರು.
ಒಂದು 70 ಕಿಲೋಮೀಟರ್ಸು ಹೋಗ್ಬಿಟ್ಟು ಅಲ್ಲಿ ಎಲ್ಲನ ಸ್ಟಾಪ್ ಮಾಡಿ ರೂಮ್ ಹುಡ್ಕೋಬೇಕಷ್ಟೇ. ಅಲ್ಲಲ್ಲಿ ಅವಾಗ ಹೋಗಿ ಸ್ಟಾಪ್ ಕೊಡ್ತಾ ಇರಬೇಕು, ಬಾಡಿಯಲ್ಲಿ ಸ್ಟ್ರೈನ್ ಆಗೋಗುತ್ತೆ. ಹೈದ್ರಾಬಾದಲ್ಲಿ ಮಾತ್ರ ಮೇಯ್ನು ಹೈವೇ ರೋಡ್ ಏನಿದೆ ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಟ್ಟಿದ್ರು. ಕಂಪ್ಲೀಟ್ ಟ್ರಾಫಿಕಲ್ಲಿ ಬರಬೇಕಾಗಿತ್ತು. ಫುಲ್ ಬಾಡಿ ಅಲ್ಲಿಂದನೇ ನಮ್ಮದು 4 ಅವರ್ಸು ವೇಸ್ಟ್ ಆಯಿತು, ಯಾಕಂದರೆ ಅಷ್ಟು ಜನ ಟ್ರಾಫಿಕ್ ಇದ್ದರು. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಓಡಿಸ್ತೀನಿ. ಟಯರ್ಡ್ ಆದರೆ ಏನು ರೆಸ್ಟ್ ಮಾಡೋದು. ನೈಟ್ ಜರ್ನಿ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ನಿದ್ದೆ ಎಳಿತಾ ಇರುತ್ತೆ. ಹುಷಾರಾಗಿ ಜರ್ನಿ ಮಾಡಿ. ನೀವೇನಾರ ಲದಾಖ್ ಹೋಗ್ಬೇಕಂದ್ರೆ ಮೇಕ್ ಶೂರ್ ಬೈಕೆಲ್ಲ ಫಿಟ್ಟಾಗಿ ನೋಡ್ಕೊಂಡು ಕರೆಕ್ಟಾಗಿ ನೀವು ಫಸ್ಟು ಪ್ರಿಪೇರ್ ಆಗಿ, ಯಾಕಂದರೆ ಫಿಟ್ನೆಸ್ ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ. ಎಸ್ಪೆಷಲಿ ಇಲ್ಲ ಅಂದರೆ ನಿಮ್ಮ ವೆಯ್ಟ್ ಲಿಫ್ಟ್ ಮಾಡಬೇಕು ಅಂತಲೇ ಏನಿಲ್ಲ, ಜಸ್ಟ್ ರನ್ನಿಂಗ್ ಹೋದ್ರೂ ಪರವಾಗಿಲ್ಲ. ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಚೆನ್ನಾಗಿರೋ ಸಾಕು ಆಯಿತಾ. ಸೊ ನಾಳೆ ಬೆಳಗ್ಗೆ ಸಿಗೋಣ. ಬಾಯ್ ಬಾಯ್.